ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕುಜದೋಷದ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಾ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಒಂದು ವೇಳೆ ಕುಜದೋಷ ಇದ್ದರೆ ಒಳಿತಾಗುವಂಥ ಸಂಭವ ಇದೆಯಾ, ಕುಜದೋಷ ಇದ್ದಾಗ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ವೃಶ್ಚಿಕ ರಾಶಿ. ಈಗ ವೃಶ್ಚಿಕ ರಾಶಿಯ ಅಧಿಪತ್ಯ ಬಂದ್ಬಿಟ್ಟು ಮಂಗಳ. ಈಗ ಮಂಗಳನ ರಾಶಿಗೆ ಏನಾದರೂ ಕುಜದೋಷ ಬರುವಂತಹ ಸಾಧ್ಯತೆ ಇದೆಯಾ, ಅಥವಾ ಬಂದ್ರೂ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ? ಕುಜ ದೋಷ ಲೆಕ್ಕಾಚಾರದ ಪ್ರಕಾರವಾಗಿ ಕುಜ ಮೊದಲನೇ ಮನೆಯಲ್ಲಿದ್ದಾಗಲೂ ಕುಜ ದೋಷ ಅಂತಲೇ ಹೇಳ್ತಾರೆ. ಚಂದ್ರ ಇರುವಂತಹದ್ದು ಮೊದಲನೇ ಮನೆ. ಹಾಗಾಗಿ ಅಲ್ಲಿಯೇ ವೃಶ್ಚಿಕ ರಾಶಿಯಲ್ಲಿ ಚಂದ್ರನೇ ಇರುವ ಕಾರಣಕ್ಕಾಗಿ ಮೊದಲನೇ ಮನೆಯಾಗಿರೋದ್ರಿಂದ ತನ್ನ ಸ್ವಂತ ಮನೆಯಲ್ಲೂ ಕೂಡ ನೀಚ ಸ್ಥಿತಿಯನ್ನು ಅವನು ಪಡ್ಕೊಳ್ಬಹುದು. ನೀಚ ಸ್ಥಿತಿ ವಿಶೇಷವಾಗಿ ಪಡ್ಕೊಳ್ಬಹುದು. ಏನು ಅಂತಂದರೆ, ನೀಚ ಅಂತಂದರೆ ನಾನು ಡೆಬಿಲಿಟೇಟೆಡ್ ಸ್ಟೇಜ್ ಅಲ್ಲ, ಆ ನೀಚ ಚಂದ್ರನ ಕಾರಣಗಳಿಗಾಗಿ ಕೆಲವು ವಿಚಿತ್ರವಾದಂತಹ ದುಮ್ಮಾನಗಳನ್ನು ಎದುರಿಸುವಂಥ ಸ್ಥಿತಿಗತಿಗಳನ್ನು ಅವನು ಎದುರಿಸ್ಬೋದು. ಆದರೆ ಇಲ್ಲಿ ಒಂದು ಏನಿದೆ ಅಂತಂದರೆ ಅದ್ಭುತ. ಈ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿಯನ್ನು ತಲುಪಿರ್ತಾನೆ. ಆದರೆ ಅದೇ ರಾಶಿಯಲ್ಲಿ ಮಂಗಳನೂ ಇದ್ದಾಗ ಮಂಗಳನ ಮೂಲಕವಾಗಿ ನೀಚಭಂಗ ರಾಜಯೋಗ ಆ ಜಾತಕದವರಿಗೆ ಬರುತ್ತೆ. ನಾವು ವಿಶೇಷವಾಗಿ ಅದನ್ನು ಹೇಳಬೇಕು ಅಂತಂದರೆ, ನಮ್ಮ ಮೋದಿಯವರದ್ದು ನೀಚಭಂಗ ರಾಜಯೋಗ ಈ ಮನೆಯಲ್ಲಿ, ಎಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತು ಈ ಮಂಗಳರ ಸಂಯೋಜನೆಯ ಕಾರಣಕ್ಕಾಗಿ ಏನಾಗಿದೆ, ಅವರಿಗೆ ದಿವ್ಯವಾದಂತಹ ಒಂದು ಶಕ್ತಿ ಈ ಒಂದು ಇಷ್ಟೆಲ್ಲ ವರ್ಷಗಳಿಂದಲೂ ಸಿಗ್ತಾ ಇದೆ. ಆ ನೀಚಭಂಗ ರಾಜಯೋಗ ಚಂದ್ರನಿಗೆ ಸಿಕ್ಕಿದ ಕಾರಣಕ್ಕಾಗಿಯೇ ಅದ್ಭುತವಾದಂಥದ್ದನ್ನು ಅನೇಕವನ್ನು ಅವರು ಸೃಷ್ಟಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಈಗ ಅವರಿಗೆ ಸೃಷ್ಟಿಯಾಗುವ ಸಂದರ್ಭದಲ್ಲೂ ಕೆಲವು ತೊಂದರೆಗಳು ಎಲ್ಲಿಂದ ಎದುರಾಗ್ತಾ ಇವೆ ಅಂತಂದರೆ, ಈಗ ನಡೀತಾ ಇರುವಂಥ ಮಂಗಳನ ದಶ ಅವರಿಗೆ ಒಳ್ಳೆಯದಾಗಬೇಕು. ಆದರೆ ಮಂಗಳ ಅಸಹಾಯಕ ಎಲ್ಲಾಗ್ತಾನೆ ಅಂತಂದರೆ, ಮಂಗಳನ ದಶ ನಡೀತಾ ಇರುವಂಥ ಸಂದರ್ಭ ಇದ್ದರೂ ಕೂಡ 2014 ಮತ್ತು 2019ರಲ್ಲಿ ಅವರು ಪೂರ್ತಿಯಾದಂಥ ಒಂದು BJP ಸದಸ್ಯರಿಂದ ಮೂಲಕವಾಗಿಯೇ ಸರ್ಕಾರವನ್ನು ರಚಿಸಬಹುದಾದಷ್ಟು ಸಂಖ್ಯೆಯಲ್ಲಿ ಅವರು ಸಂಸದರನ್ನು ಆಯ್ಕೆ ಆಗಿದ್ದು. ಆ ಸಂದರ್ಭದಲ್ಲಿ ಶನಿಕಾಟ ಇದ್ದರೂ ಕೂಡ, ಶನಿಕಾಟ ಇರದೇ ಹೋದಾಗ 2024ನಲ್ಲಿ ಶನಿಕಾಟ ಇದ್ದಿರಲಿಲ್ಲ. ಆದರೆ ಕೇವಲ BJP ಸಂಸದರಿಂದಲೇ ಸರ್ಕಾರ ರಚಿಸುವಷ್ಟು ಅವರಿಗೆ ಶಕ್ತಿ ಇರಲಿಲ್ಲ, ಅವರು ವೀಕ್ ಆದರು. ಹಾಗಾದರೆ ಮಂಗಳನ ಸಂದರ್ಭದಲ್ಲಿ ಶನಿಕಾಟವನ್ನು ಮೀರಿ ನಿಲ್ಲುವಂಥ ಒಂದು ಸಂದರ್ಭ ಅವರಿಗೆ ಮಂಗಳ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಯಾಕೆ ಕೊಟ್ಟಿಲ್ಲ? ಈಗ ಪಂಚಮ ಶನಿಕಾಟ ಬಂದಾಗ ಯಾಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮೋದಿ ಸೊರಗುತ್ತಿದ್ದಾರೇನೋ ಅಂತ ಹೇಳುವಂಥ ಕಾರಣ ಯಾಕೆ ನಿರ್ಮಾಣ ಆಗ್ತಾ ಇದೆ? ಮಂಗಳನ ಸಂದರ್ಭದಲ್ಲಿ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಈ ಬುಧ ಈ ರಾಶಿಯವರಿಗೆ ಮಹಾದುಷ್ಟ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಬುಧ ಮರಣದ ಮನೆ ಯಜಮಾನ. ನೋಡಿ, ಇತ್ತೀಚೆಗೆ ಹಲವು ಕಡೆ ನಾವು ಮಾಧ್ಯಮಗಳಲ್ಲಿ ಕೇಳಿಸ್ಕೊಂಡಿದ್ದೇವೆ. ಏನು, ಅವ್ರ ಮೇಲೆ ಒಂದು ಅಟೆಂಪ್ಟ್ ನಡೆದಿತ್ತು. ಅವರು ಚೀನಾದ ಯಾವುದೋ ಒಂದು ಶೃಂಗಸಭೆಗೆ ಹೋದಾಗ ಅವರನ್ನು ಕೊಲ್ಲುವ ಒಂದು ಸಂಚು ನಡೆದಿತ್ತು ಅಂತ ನಾವು ಮಾಧ್ಯಮಗಳಲ್ಲಿ ಕೇಳಿಸ್ಕೊಂಡಿದ್ದು. ಹಾಗಾದರೆ ಮಂಗಳ ಅನೇಕವಾದಂತಹ ತೊಂದರೆಗಳನ್ನು ನಿವಾರಿಸಿದರೂ ಕೂಡ ಮಂಗಳನ ದಶಾದಲ್ಲಿ ಬಂದಂತಹ ಬುಧ ಭುಕ್ತಿಯ ಸಂದರ್ಭದಲ್ಲಿ ಯಾಕೆ ಅವರು ಇಂತಹ ಕೆಲವು ಕ್ಲಿಷ್ಟತೆಗಳನ್ನು, ತಾಪತ್ರಯಗಳನ್ನು ಅವರು ಪಡಿತಾ ಇದ್ದಾರೆ ಅಂತಂದರೆ, ನಡೀತಾ ಇರುವಂತಹದ್ದು ಬುಧ ಭುಕ್ತಿ ಆಗಿರೋದ್ರಿಂದ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಮಂಗಳನಿಂದ ಸರ್ವತ್ರವಾದಂತಹ ಸಿದ್ಧಿ ಈ ರಾಶಿಯವರಿಗೆ ಸಿಗಬೇಕು, ಪ್ರಶ್ನೆಯೇ ಇಲ್ಲ. ಅದು ಮೋದಿಯವರಿಗೆ ಸಿಕ್ಕಿದೆ. ಆದರೆ ಈ ಸಂದರ್ಭದಲ್ಲಿ ಕೆಲವು ತಳಮಳಗಳು, ಯಾಕೆಂದರೆ NDA ಪಕ್ಷ ಹೇಳುವಂತಹದ್ದು ತನ್ನ ಒಂದು ಮೇಲ್ಗೈಯನ್ನು ಸಾಧಿಸಿಕೊಂಡಿದ್ದರೂ ಕೂಡ ಕೇವಲ BJPಯ ನೆರವಿನಿಂದಲೇ ತಾನು ಸರ್ಕಾರ ರಚಿಸ್ತೇನೆ ಅಂದರೆ ಸಾಧ್ಯವಾಗದೆ ಹೋದಂಥ ಸ್ಥಿತಿ ಇದೆ. ಹಾಗಾದರೆ ಈ ಕ್ಲಿಷ್ಟತೆಯ ನಡುವೆ, ಅಂದರೆ ಇಕ್ಕಟ್ಟಾದ ದಾರಿಯಲ್ಲಿ ಅವರು ಹೋಗಬೇಕಾಗಿದೆ ಈಗ. ಹಾಗಾಗಿ ಮಂಗಳನ ದಶಾ ನಾನು ಹೇಳ್ತಾ ಇರುವಂತಹದ್ದು, ಈ ರಾಶಿಯಲ್ಲಿ ಮಂಗಳ ಅತ್ಯದ್ಭುತವಾದದ್ದನ್ನು ನಿರ್ಮಾಣ ಮಾಡಿಕೊಡ್ತಾನೆ, ಚಂದ್ರನಿಗೆ ನೀಚ ಭಂಗ ರಾಜಯೋಗವನ್ನು ಮಾಡಿಕೊಡ್ತಾನೆ, ತಾನೇ ಅನೇಕ ಒಳಿತುಗಳನ್ನು ಒದಗಿಸ್ಕೊಡ್ತಾನೆ. ಮೋದಿಯವರನ್ನು ಗಮನಿಸಿದಾಗ ಅವರಿಗೆ ವಿಚಿತ್ರವಾದಂಥ ಧೈರ್ಯ ಇದೆ. ಹಾಗೆಯೇ ಒಂದು ದಿವ್ಯವಾದಂಥ ಶಕ್ತಿಗೆ ತಾನು ಶರಣಾಗಬೇಕು ಅನ್ನುವಂಥ ಒಂದು ವಿನಯವೂ ಇದೆ.
ಅವರು ಅನೇಕ ರಾಮ ಮಂದಿರಕ್ಕೆ ತಾನಾಗೆ ಆ ರಾಮ ಮಂದಿರದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ, ಇನ್ನೆಲ್ಲೂ ಹೋಗಿ ಇದರ ಗಂಗಾ ನದಿಯಲ್ಲಿ ಮುಳುಗುತ್ತಾರೆ. ಹಾಗಾದರೆ ಒಬ್ಬ ಪ್ರಧಾನಿಯಾಗಿ ಇದನ್ನೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಇದೆಯೇ ಅಂತ ಕೇಳಿದಾಗ, ಯಾಕೆಂದರೆ ಈ ವಿನಮ್ರತೆಯೊಂದಿಗೆ ನಡೆಸುವಂಥ ಧಾರ್ಮಿಕ ಕಾರ್ಯಗಳು ಕೂಡ ಅನೇಕ ಟೀಕೆಗಳನ್ನು ಸೆಳೆಯುವಂಥ ವಿಚಿತ್ರ ಆಗ್ತಾಯಿದ್ದು, ಅದು ನಾಟಕವಾಗಿದೆ, ಇದನ್ನು ಕೇವಲ ಹಿಂದುತ್ವವನ್ನು ಇವೆಲ್ಲ ಎಷ್ಟೆಷ್ಟು ಟೀಕೆಗಳು ಬರ್ತವೆ. ಆದರೆ ಮೋದಿಯವರ ಮನೋಭಾವ ಆ ರೀತಿಯದ್ದಲ್ಲ, ತೋರಿಕೆಗಾಗಿ ಮಾಡುವಂಥದ್ದಲ್ಲ. ಅವರು ಒಬ್ಬ ಈ ದೇಶದ ಹಿರಿಯನಾಗಿ ತಾನು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಯಾವುದೋ ಒಂದು ಗುಣಕ್ಕೆ ನಾನು ವಿನಮ್ರವಾಗಿ ಆ ಶಕ್ತಿಗೆ ಶರಣಾಗಬೇಕು ಅನ್ನುವಂಥ ಒಂದು ಲವಲವಿಕೆ ಅವರಲ್ಲಿದೆ. ಆದರೆ ಅದೇ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಬಗ್ಗೆ ಇದು ಸರಿ ಇಲ್ಲ ಅನ್ನುವಂಥದ್ದನ್ನು ತಡೆದು ನಿಲ್ಲಿಸಬೇಕು ಅನ್ನುವಂಥ ಒಂದು ದಾರ್ಢ್ಯತೆಯನ್ನು ಅವರು ತೋರಿಸ್ಬೇಕು ಅಂತ ಹೇಳಿದಾಗ, ಆ ದಾರ್ಢ್ಯತೆಯನ್ನು ತೋರಿಸುವಂಥ ಹಠಮಾರಿತನವನ್ನು ಅವರು ತೋರಿಸ್ತಾರೆ. ಆ ಹಠಮಾರಿತನಕ್ಕಾಗಿ ಅವರು ಟೀಕೆಯನ್ನು ಎದುರಿಸಬೇಕಾಗತ್ತೆ. ಏನೋ ಅವರು ಸರ್ವಾಧಿಕಾರಿ ಧೋರಣೆಯಲ್ಲಿ ಇದ್ದಾರೆ. ಹಾಗಾಗಿ ಈ ಮಂಗಳ ಸರ್ವಾಧಿಕಾರಿ ಏನೋ ಅನ್ನುವಂತಹ ಒಂದು ಭ್ರಾಂತಿಯನ್ನು ಅವರ ವಿರೋಧಿಗಳಲ್ಲಿ ತುಂಬುವಂತಹ ವಿಚಾರವನ್ನು ಮಾಡ್ತಾ ಇರುವಾಗಲೇ ಯಾವ ನೆಲೆಯಲ್ಲಿ ಅವರನ್ನು ಎಷ್ಟೆಷ್ಟು ಮೇಲಕ್ಕೆ ಎತ್ತಬಹುದು ಅನ್ನುವಂತಹದ್ದನ್ನು ನೋಡಿಕೊಳ್ತಾನೆ ಹೋಗುವಂತಹ ಒಂದು ಸುಸಂಪನ್ನವಾದಂತಹ ಸ್ಥಿತಿಗತಿಗಳನ್ನು ಕೊಟ್ಟು, ಬುಧನ ಸಂದರ್ಭದಂತಹ ಒಂದು ಕೆಟ್ಟ ಸಂದರ್ಭಗಳು ಒದಗಿ ಬಂದಾಗ ಅನೇಕ ಅಪಾಯಗಳಿಗೆ ತಾವು ಈಡಾಗುತ್ತಲೂ ಮುನ್ನುಗ್ಗಬೇಕಾದಂತಹ ಸ್ಥಿತಿಗತಿಗಳಿರ್ತವೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಆ ಮನೆ ಯಜಮಾನನೇ ಮಂಗಳನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಮಂಗಳ ವೃಶ್ಚಿಕದಲ್ಲಿ ಇದ್ದಾನೆ ಅಂತಾದರೆ ಅನೇಕ ರೀತಿಯ, ಅಂದರೆ ಎಲ್ಲರೂ ಪ್ರಧಾನಮಂತ್ರಿಗಳಾಗೋದಕ್ಕಾಗೋದಿಲ್ಲ, ಆದರೆ ಪ್ರಧಾನಮಂತ್ರಿಗಳಾಗೋದಕ್ಕೆ ಅದಕ್ಕೊಂದು ಬೇರೆ ಬೇರೆ ರೀತಿಯ ಒಂದಿಷ್ಟು ಈಕ್ವೇಷನ್ಸ್ ಇರ್ತವೆ. ಆದರೆ ಒಳಿತಿನ ಸಂದರ್ಭದ ಅನೇಕ ಅವಕಾಶಗಳನ್ನು ಸೃಷ್ಟಿಸ್ಕೊಡೋದಕ್ಕೆ ಈ ರಾಶಿಯವರಿಗೆ ಮಂಗಳ ಒಂದು ಒಳಿತನ್ನು ಮಾಡಿಕೊಡೋದಕ್ಕೆ ನೆರವಾಗ್ತಾನೆ. ಹಾಗಾದರೆ ಇದೇ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಈಗ ಮೋದಿಯವರು ಹೇಗೆ ಬುಧನ ಸಂದರ್ಭದಲ್ಲಿ ಮರಣಕ್ಕೂ ಕಾರಣವಾಗಬಹುದಾದ ಸಂಚನ್ನು ಎದುರಿಸಿದರೋ, ಇಂಥ ಒಂದು ದುರ್ಭರ ಸ್ಥಿತಿ ನಿರ್ಮಾಣ ಆದಾಗ ಅದಕ್ಕೆ ಲಂಬೋದರ ಶಕ್ತಿಯ ಗಣೇಶ. ಹಾಗಾದರೆ ಲಂಬೋದರ ಶಕ್ತಿಯ ಗಣೇಶ ಅಂದರೆ ಏನು? ಈ ಗಣೇಶನಿಗೆ ನಾವು ನಮ್ಮ ಎಣಿಕೆ ಪ್ರಕಾರ ನಮ್ಮ ಗಣೇಶನ ಸ್ವರೂಪ ಹೇಗಿರುತ್ತೆ? ದೊಡ್ಡದಾದಂತಹ ಒಂದು ಜಠರವನ್ನು ಹೊಂದಿದಂಥವನು, ಹೊಟ್ಟೆಯನ್ನು ಹೊಂದಿದಂಥವನು. ಹಾಗಾಗಿ ಅವನು ಲಂಬೋದರ ಅಂದರೆ ವಿಷ್ಣುವೂ ಹೌದು. ಅವನಿಗೂ ದಾಮೋದರ ಅಂತಲೂ ಹೇಳ್ತಾರೆ, ಲಂಬೋದರ ಅಂತಲೂ ಹೇಳ್ತಾರೆ. ವಿಷ್ಣು ಸ್ವರೂಪಿಯಾದಂತಹ ಗಣೇಶನನ್ನು ಗಣಪತಿಯರು ಶಕ್ತಿಯುತವಾಗಿ ಮಾಡಿಕೊಟ್ಟಾಗ ಇರಬಹುದಾದಂತಹ ಕೆಲವು ತೊಂದರೆಗಳನ್ನು ನಿವಾರಿಸಿಕೊಡೋದಕ್ಕೆ ಬುಧನಿಗೆ ಬೇಕಾದಂತಹ ಶಕ್ತಿ ಈ ಲಂಬೋದರ ಗಣೇಶ ಒದಗಿಸೋದಕ್ಕೆ ಸಾಧ್ಯತೆ ಹೆಚ್ಚಾಗಿ ಕೂಡಿ ಬರ್ತದೆ. ಹಾಗಾಗಿ ಅದರ ಆರಾಧನೆ ಮೂಲಕವಾಗಿ ಒಂದೊಮ್ಮೆ ಒದಗಿ ಬರಬಹುದಾದ ಸಾಧ್ಯತೆಗಳು ಕೆಟ್ಟದರ ಬಗೆಗೆ ಇದ್ದರೂ ಕೂಡ ವೃಶ್ಚಿಕ ರಾಶಿಯವರು ಈ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದಕ್ಕೂ ಅವಕಾಶ ಜಾಸ್ತಿಯಾಗಿದೆ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.